ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಕಾರ್ಯಕ್ರಮದ ನಿಯಮ ಮೀರಿ ಚೈತ್ರ ಕುಂದಾಪುರ್ ತಪ್ಪು ಮಾಡಿದ್ದರೂ ಅದನ್ನು ಒಪ್ಪಿಕೊಳ್ಳದೆ ಪದೇ ಪದೇ ವಾದಕ್ಕಿಳಿದರು. ಇದು ಕಿಚ್ಚ ಸುದೀಪ್ ಕೋಪಕ್ಕೆ ಕಾರಣವಾಯಿತು. ಬಿಗ್ ಬಾಸ್ ಒಪ್ಪಂದವನ್ನು ಆಸ್ಪತ್ರೆಯವರು ಮುರಿಯಲು ಸಾಧ್ಯವಿಲ್ಲ ಅಂತ ಸುದೀಪ್ ಸ್ಪಷ್ಟಪಡಿಸಿದರು. ಹಾಗಾದರೆ ಚೈತ್ರ ಕುಂದಾಪುರ್ ಸುಳ್ಳು ಕತೆ ಕಟ್ಟಿದ್ರಾ? ಇಲ್ಲೆಲ್ಲದರ ಕಂಪ್ಲೀಟ್ ಡೀಟೇಲ್ನ ನಾವು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 7ನೇ ವಾರ ಜೋಡಿ ಟಾಸ್ಕ್ ಮುಗಿದ ಮೇಲೆ ಏಕಾಏಕಿ ಬಾತ್ರೂಮ್ ಏರಿಯಾದಲ್ಲಿ ಚೈತ್ರ ಕುಂದಾಪುರ್ ಕುಸಿದು ಬಿದ್ದಿದ್ದರು. ಕೂಡಲೇ ಚೈತ್ರ ಕುಂದಾಪುರ್ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. ಆಸ್ಪತ್ರೆಯಲ್ಲಿ ಚೈತ್ರ ಕುಂದಾಪುರ್ ಅವರನ್ನು ನೋಡಿಕೊಳ್ಳೋಕೆ ಬಿಗ್ ಬಾಸ್ ತಂಡದ ವರ್ಷಿಣಿ ಎಂಬುವರು ಇದ್ದರು. ತಮಗೆ ಪ್ರಜ್ಞೆ ಬಂದ ಮೇಲೆ ವರ್ಷಿಣಿ ಅನುಪಸ್ಥಿತಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಡಾಕ್ಟರ್, ನರ್ಸ್ ಹಾಗೂ ಮತ್ತೋರ್ವ ವ್ಯಕ್ತಿ ಬಳಿ ಚೈತ್ರ ಕುಂದಾಪುರ್ ಅಭಿಪ್ರಾಯ ಕೇಳಿದರಂತೆ. ತದನಂತರ ಆಸ್ಪತ್ರೆಯಿಂದ ವಾಪಸ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಹೊರಗಡೆ ಈ ಥರದ ಅಭಿಪ್ರಾಯ ಇದೆ ಅಂತಂದು ಸನ್ನೆಗಳ ಮೂಲಕ, ಕಥೆಗಳ ಮುಖಾಂತರ ಕೆಲವರಿಗೆ ಚೈತ್ರ ಕುಂದಾಪುರ್ ಹಿಂಟ್ ಕೊಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ. ಹೊರಗಿನ ಅಭಿಪ್ರಾಯದ ಬಗ್ಗೆ ಮನೆಯೊಳಗೆ ಚರ್ಚಿಸುವಂತಿಲ್ಲ ಎಂಬ ಬಿಗ್ ಬಾಸ್ ಮನೆಯ ಮೂಲ ನಿಯಮ. ಈ ನಿಯಮವನ್ನು ಚೈತ್ರ ಕುಂದಾಪುರ್ ಮೀರಿದರು. ಸಾಲದಕ್ಕೆ ಬಿಗ್ ಬಾಸ್ ಒಪ್ಪಂದ ಮಾಡಿಕೊಂಡಿರುವ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬರುವ ಸ್ಪರ್ಧಿಗಳ ಜೊತೆ ವೈದ್ಯರಾಗಲಿ ನರ್ಸ್ ಆಗಲಿ ಶೋ ಬಗ್ಗೆ ಚರ್ಚೆ ಮಾಡುವುದಿಲ್ಲ. ಹೀಗಾಗಿ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಂದು ಕಿಚ್ಚ ಸುದೀಪ್ ಕಡ್ಡಿ ತುಂಡು ಮಾಡಿದ ಹಾಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಹೇಳಿದರು. ಹಾಗಾದರೆ ಡಾಕ್ಟರ್ ಮತ್ತು ನರ್ಸ್ ಹೇಳಿದರು ಅಂತಂದು ಇತರ ಸ್ಪರ್ಧಿಗಳಿದ್ದರು. ಚೈತ್ರ ಕುಂದಾಪುರ್ ಸುಳ್ಳು ಕತೆ ಕಟ್ಟಿದ್ರಾ? ಬೇಕು ಅಂತ ಇನ್ನೊಬ್ಬರ ತಲೆ ಹುಳ ಬಿಟ್ರಾ? ಕೆಲವೊಂದನ್ನು ಡಾಕ್ಟರ್ ಹೇಳಿದ್ದು, ನರ್ಸ್ ಹೇಳಿದ್ದು ಎಂದು ಚೈತ್ರ, ಇನ್ನು ಕೆಲವೊಂದನ್ನು ನನ್ನ ಮನಸ್ಸಿನಲ್ಲಿತ್ತು ಅದನ್ನು ಹೇಳಿದೆ ಅಂತಂದು ಸಮರ್ಥಿಸಿಕೊಳ್ಳಲು ಮುಂದಾದರು. ಪಂಚಾಯಿತಿ ಸಂಚಿಕೆಯಲ್ಲಿ ಮುಕ್ಕಾಲು ಭಾಗ ಚೈತ್ರ ಕುಂದಾಪುರರಿಗೆ ಕಿಚ್ಚ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು. ಪದೇ ಪದೇ ಮದ್ಯಪಾಯಿ ಹಾಕುತ್ತಿದ್ದ ಚೈತ್ರ ಕುಂದಾಪುರ ವಿರುದ್ಧ ಕಿಚ್ಚ ಸುದೀಪ್ ಗರಂ ಆದರು. ಆನಂತರ ತಾವು ಗರಂ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಕ್ಷಮೆಯನ್ನು ಸಹ ಕೇಳಿದರು. ಸುದೀಪ್ ಅವರ ಕ್ಷಮೆಗೆ ಸ್ಪಂದಿಸದೆ ತಮ್ಮ ಪಾಯಿಂಟ್ ಟು ಪ್ರೂಫ್ ಮಾಡೋದರಲ್ಲಿ ಚೈತ್ರ ಕುಂದಾಪುರ್ ಬ್ಯುಸಿಯಾಗಿದ್ದು ಮಾತ್ರ ದುರಂತ. ತಮ್ಮ ಖಡಕ್ ಮಾತಿನಲ್ಲೇ ಸುದೀಪ್ ಚಡಿ ಹಿಟ್ಟು ಕೊಟ್ಟರು. ರುಬ್ಬಿಂಗ್ ಸೆಷನ್ ಬಳಿಕ ಮನೆಗೆ ಹೋಗಬೇಕು ಅಂತಂದು ಕ್ಯಾಮರಾ ಬಳಿ ಚೈತ್ರ ಕುಂದಾಪುರ್ ಮನವಿಯನ್ನು ಸಹ ಮಾಡಿದ್ದನ್ನು ನಾವು ನೋಡಿದ್ವಿ. ಕಿಚ್ಚ ಸುದೀಪ್ ಬೆಂಡೆತ್ತಿದ ಬಳಿಕ ಈ ವಾರ ನಾನೇ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನಂಗೊತ್ತು ಈ ಮನೆಯ ಒಳಗೆ ಕರ್ಕೊಂಡು ಬರೋದು ನಿಮ್ಮ ನಿರ್ಧಾರ, ಹೊರಗೆ ಹೋಗೋದು ನಮ್ಮ ನಿರ್ಧಾರ ಆಗೋದಿಲ್ಲ. ಆದರೆ ಬಹುಶಃ ಇಲ್ಲಿನ ನನ್ನ ಋಣ ಮುಗೀತು ಅಂತ ಅನಿಸುತ್ತದೆ. ಬೇರೆ ಯಾರೋ ಎಲಿಮಿನೇಟ್ ಆಗಿ ಹೋಗೋ ಬದಲು ನಾನೇ ಹೋಗಬೇಕು ಅಂದ್ಕೊಂಡಿದ್ದೇನೆ ಅಂತಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ಬಹುಶಃ ಇನ್ನೂ ಈ ಮನೆಯ ವಾತಾವರಣ ನನಗೆ ಸೆಟ್ ಆಗಲ್ಲ ಅನಿಸುತ್ತಿದೆ. ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನಾನು ಇರುವ ಬದಲು ಮನೆಗೆ ಹೋಗೋದು ತುಂಬ ಒಳ್ಳೆಯದು ಅನ್ನಿಸುತ್ತಿದೆ. ದಯವಿಟ್ಟು ನನ್ನ ಮನವಿಯನ್ನು ಕನ್ಸಿಡರ್ ಮಾಡಿ ಪ್ಲೀಸ್ ಬಿಗ್ ಬಾಸ್ ಎಂದು ಕ್ಯಾಮ್ರಾ ಬಳಿ ಚೈತ್ರ ಕುಂದಾಪುರ್ ಮನವಿಯನ್ನು ಸಹ ಮಾಡಿದರು. ಹಾಗಾದರೆ ಸುದೀಪ್ ಅವರು ಹೇಳಿದ್ದೇನು? ಬ್ರೇಕ್ ವೇಳೆ ಕ್ಯಾಮರಾ ಮುಂದೆ ಚೈತ್ರ ಕುಂದಾಪುರ್ ಮನವಿ ಮಾಡಿದ್ದನ್ನು ಗಮನಿಸಿದ ಸುದೀಪ್ ಅವರು, ಚೈತ್ರ ಅವರೇ, ನೀವು ಹೋಗಿ ಕ್ಯಾಮ್ರಾಗೆ ಏನು ಹೇಳಿದ್ರಿ? ಉಸಿರುಗಟ್ಟುತ್ತಿದೆ, ಇನ್ನು ಈ ವಾತಾವರಣದಲ್ಲಿ ಇರೋದು ತಪ್ಪಾಗುತ್ತೆ ಅಂತಂದು ಹೇಳಿದ್ರಿ. ಇದು ಬಹಳ ದೊಡ್ಡ ಮಾತು. ವಾತಾವರಣ ನೀವೇ ಕ್ರಿಯೇಟ್ ಮಾಡಿದ್ದು. ಉಸಿರಾಡೋದು ಕಲಿಯಿರಿ. ಕ್ಯಾಮ್ರಾ ಮುಂದೆ ಹೇಳಿದ ತಕ್ಷಣ ಬಾಗಿಲು ಓಪನ್ ಆಗೋದಿಲ್ಲ. ಮನೆ ಒಳಗೆ ಹೋಗೋದು ಮಾತ್ರ ನಿಮ್ಮೆಲ್ಲರ ಚಾಯ್ಸ್. ಆಚೆ ಬರೋದು ತುಂಬ ಬೇರೆಯವರ ಚಾಯ್ಸ್, ಜನರ ಚಾಯ್ಸ್, ವೋಟ್ಸ್ ಎಲ್ಲ ಬರುತ್ತೆ. ನಾವು ಸಿನಿಮಾ ಮಾಡ್ತೀವಿ, ಕತೆ ಕ್ರಿಯೇಟ್ ಮಾಡ್ತೀವಿ, ಅದ್ಭುತವಾಗಿ ಆಗುತ್ತೆ ಅಂತ ಹೋಗ್ತೀವಿ. ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ, ಕೆಲವೊಮ್ಮೆ ಕತೆ ನಮಗೆ ರಿವರ್ಸ್ ಹೊಡೆಯುತ್ತೆ. ಆಗ ಸಿನಿಮಾ ಬಿಟ್ಟು ಹೋಗಿಲ್ಲ, ಇನ್ನೊಂದು ಕತೆ ಕ್ರಿಯೇಟ್ ಮಾಡ್ತೀವಿ. ಮತ್ತು ಹೀರೋ ಆಗಿ ನಿಲ್ಲಲು ಆಸೆ ಪಡ್ತೀವಿ. ಹೀರೋಯಿನ್ ಯಾವಾಗಲೂ ನೀವು ಎದ್ದೋಳೋದನ್ನು ನೋಡಿ. ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ಸರಿಪಡಿಸಿಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸಿ. ನಿಮ್ಮನ್ನು ನಾವು ಹೊರಗೆ ಕಳುಹಿಸಿದ್ದರೋ ಅರ್ಥ ನೀವು ನಮಗೆ ಮುಖ್ಯ ಅಂತ. ಮಾನವೀಯತೆ ಎಲ್ಲರ ಮೇಲೂ ತೋರಿಸ್ತೀವಿ ಅಂತ ಚೈತ್ರ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡರು. ನನ್ನ ಗುರುಗಳು ಒಂದು ಮಾತು ಹೇಳಿದ್ದರು, ಎಲ್ಲಿಯವರೆಗೆ ನಿನ್ನ ನಾಲಿಗೆಯಲ್ಲಿ ಸತ್ಯ ಇರುತ್ತದೆಯೋ, ನೀನು ಹೇಳುವ ಮಾತು ಎದುರುಗಡೆ ಇರುವವರಿಗೆ ಯಾವಾಗ ಸುಳ್ಳು ಅನಿಸುತ್ತದೆಯೋ ಆವತ್ತು ನೀನು ವೇದಿಕೆಯಿಂದ ಕೆಳಗೆ ಇಳಿಯಬೇಕು. ಯಾವತ್ತು ನಿನ್ನ ಬಾಯಲ್ಲಿ ಸುಳ್ಳು ಬರುತ್ತೋ ಆವತ್ತಿಂದ ಜನರ ಮುಂದೆ ಮಾತಾಡಬಾರ್ದು ಅಂತಂದು. ಬಹುಶಃ ನಾನು ಪ್ರೋಟೋಕಾಲ್ ಬಿಟ್ಟು ಸಲುಗೆಯಿಂದ ಮಾತನಾಡಿದ್ದು ತಪ್ಪು. ಇಲ್ಲಿ ಬಂದು ನಾನು ಹೇಳಿದ್ದು ತಪ್ಪು, ಹೇಳಿದ ರೀತಿ ತಪ್ಪು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ವರ್ಷಿಣಿ ಡಾಕ್ಟರ್ ಹಾಗೂ ನರ್ಸ್ಗೆ ನಾನು ಕ್ಷಮೆ ಕೇಳ್ತೀನಿ. ಅವರ ನಂಬಿಕೆಯಿಂದ ನಾನು ಮುರಿದಿದ್ದೇನೆ, ಅದಕ್ಕೆ ಕ್ಷಮೆ ಕೇಳ್ತೇನೆ. ನಾನು ಆಂಬ್ಯುಲೆನ್ಸ್ನಿಂದ ಇಳಿದು ಬರುವಾಗ ಆ ವ್ಯಕ್ತಿಯು ಏನು ಮಾತನಾಡಬಾರ್ದು ಅಂತ ಹೇಳಿದ್ದರು, ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಿ ಇರೋವರೆಗೂ ನಾನು ಕ್ಷಮೆ ಕೇಳ್ತೇನೆ, ಇರೋರಿಗೂ ಸಹ ಕ್ಷಮೆ ಕೇಳ್ತೇನೆ ಅಂತಂದು ಚೈತ್ರ ಕುಂದಾಪುರ ಅವರು ಹೇಳಿದರು.
ಈ ಟಾಪಿಕ್ ಇಲ್ಲೇ ಬಿಡಬೇಕು ಅಂತಂದು ಎಲ್ಲರಿಗೂ ಸುದೀಪ್ ಅವರು ಸೂಚಿಸಿದರು. ಆನಂತರ ಚೈತ್ರ ಕುಂದಾಪುರ ಅವರು ಹೇಳೋದ್ರಲ್ಲಿ ಏನೋ ಸತ್ಯ ಇದೆ. ನಮ್ಮೊಂದಿಗೆ ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ನ ಪ್ರಕಾರ ಡಾಕ್ಟರ್ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇದಂತೂ ಸತ್ಯ. ಯಾಕಂದರೆ ನಮ್ಮ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವುದೋ ಆಸ್ಪತ್ರೆಗೆ ಯಾವ್ಯಾವುದೋ ಡಾಕ್ಟರ್ಗಳಿಗೆ ಯಾವ್ಯಾವುದೋ ನರ್ಸ್ ಹತ್ತಿರ ಕಳಿಸೋದಿಲ್ಲ. ಎಷ್ಟೋ ವರ್ಷಗಳಿಂದ ಬಂದಿರೋರು ಅವರ ಬಾಯಿ ಬಂದಾಗಿರುತ್ತದೆ. ಕೋವಿಡ್ನಲ್ಲಿ ನಾವು ಮಾಸ್ಕ್ ಹಾಕ್ಕೊಂಡು ಹೇಗಿರುತ್ತೇವೋ ಆಗಿರ್ತಾರೆ ಹೊರತು ಯಾವ ಡಾಕ್ಟರ್ ಸಹ ಮಾತನಾಡಿಲ್ಲ ಅಂತ ಕಿಚ್ಚ ಸುದೀಪ್ ಸ್ಪಷ್ಟಪಡಿಸಿದರು. ಚೈತ್ರ ಹೇಳಿದ್ದೆಲ್ಲ ಸುಳ್ಳು ಅಂತಲೇ ಲೆಕ್ಕ ಅಲ್ವಾ? ಚೂರಿ ಹಾಕೋ